ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ಚನ್ನಗಿರಿ ಪಟ್ಟಣದ ರಾಮ ಮನೋಹರ ಲೋಹಿಯಾ ಭವನದಲ್ಲಿ ಸ್ಫೂರ್ತಿ ಸಂಸ್ಥೆ ಮತ್ತು ದಾವಣಗೆರೆಯ ವಿವಿಧ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಕಂಪ್ಯೂಟರ್ ಉಚಿತ ತರಬೇತಿ ಮತ್ತು ಹೊಲಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ತರಬೇತಿ ಕಾರ್ಯಾಗಾರವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಅಧ್ಯಕ್ಷೆ ಜ್ಯೋತಿ ಕೋರಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಹಾಗೆಯೇ ಪುರಸಭೆಯ ಮಾಜಿ ಸದಸ್ಯರಾದಂತಹ ಕಮಲಾ ಹರೀಶ್, ಹಾಗೆಯೇ ಸ್ಫೂರ್ತಿ ಶ್ರೀ ಸಂಸ್ಥೆಯ ರೂಪ, ಹಾಗೆಯೇ ದಾವಣಗೆರೆ ಸಂಸ್ಥೆಯ ರೇಷ್ಮಾ, ಹಾಗೆಯೇ ಚನ್ನಗಿರಿ ಒಂದು ಸಂಸ್ಥೆಯ ಸಲ್ಮಾ ಸೇರಿದಂತೆ ಚನ್ನಗಿರಿ ಪುರಸಭೆಯ ಮ್ಯಾನೇಜರ್ ಆದಂಥ ಆರಾಧ್ಯರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಹ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕಂಪ್ಯೂಟರ್ ತರಬೇತಿಯನ್ನು ಹಾಗೆಯೇ ಹೊಲಿಗೆ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಸರ್ಕಾರದ ಒಂದು ಯೋಜನೆಯೂ ಸಹ ವೇಸ್ಟ್ ಆದಂಥದ್ದು. ಯಾಕಪ್ಪ ಅಂತಂದ್ರೆ ನಮ್ಮನ್ನು ಗುರುತಿಸಿ ಅವರು ಕೊಟ್ಟಿರ್ತಾರೆ ಅಂತಂದಂಥ ಸಂದರ್ಭದಲ್ಲಿ ನಾವು ಅದನ್ನ ಸದ್ಬಳಕೆ ಮಾಡಿದಾಗ ಮಾತ್ರ ಅದಕ್ಕೆ ಒಂದು ವ್ಯಾಲ್ಯೂ ಬರ್ತದೆ. ಅದರಂತೆ ನೀವು ಸಹ ಎಲ್ಲರೂ ಸಹ ಈ ತರಬೇತಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಮುಂದಿನ ಎಲ್ಲ ಯೋಜನೆಗಳು, ಸರ್ಕಾರದ ಯೋಜನೆಗಳು ರೂಪ ಅವರ ನೇತೃತ್ವದಲ್ಲಿ ನಿಮಗೆ ನಿಜಕ್ಕೂ ದೊರಕ್ತವೆ. ಯಾಕಪ್ಪ ಅಂತಂದ್ರೆ ಯೋಜನೆಗಳು ಅನೌನ್ಸ್ ಆಗ್ತವೆ, ಬಟ್ ಗೊತ್ತಾಗಲ್ಲ. ಅನೌನ್ಸ್ ಆದ ಸಂದರ್ಭದಲ್ಲಿ ನೀವು ಅದನ್ನ ತಿಳಿಸುವಂತ ಕೆಲಸ ಮಾಡ್ತಾರೆ. ಹಾಗೆ ನೀವು ಪತ್ರಿಕೆಗಳನ್ನ ನೋಡ್ತಾ ಇದ್ರೆ ಪತ್ರಿಕೆಗಳಲ್ಲೂ ಸಹ ಸಂಬಂಧಿಸಿದಂತ ಯೋಜನೆಗಳು ಬರ್ತವೆ. ಹಾಗೆ ನಮ್ಮ ಪುರಸಭೆ ವತಿಯಿಂದ ಮಾರುತಿ ಸರ್ ಹೇಳ್ಬೋದಿತ್ತು, ಯುವಕರಿಗೆ ಒಂದು ಡ್ರೈವಿಂಗ್ ತರಬೇತಿನೂ ಸಹ ಕಾಲ್ ಮಾಡಿದ್ದಾರೆ. ಅವರನ್ನು ಸಹ ಆಯ್ಕೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಯುವಕರಿಗೆ ಒಂದು ಡ್ರೈವಿಂಗ್ ತರಬೇತಿನೂ ಸಿಗುತ್ತೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಾಕಷ್ಟು ಅಪಘಾತಗಳು ಸಂಭವಿಸ್ತವೆ. ಆ ಅಪಘಾತಗಳು ಸಂಭವಿಸುವ ಸಂದರ್ಭದಲ್ಲಿ ಸಾಕಷ್ಟು ಜನ ಚಾಲಕರಿಗೆ ಡ್ರೈವಿಂಗ್ ಲೈಸೆನ್ಸೇ ಇರಲ್ಲ. ಆ ಸಂದರ್ಭದಲ್ಲಿ ನಾನು ನೋಡಿದಂಗೆ ಪೊಲೀಸ್ ಸ್ಟೇಷನ್ ಹೋಗಿ ಆ ವೆಹಿಕಲ್ನ ಬಿಡಿಸೋಕ್ಕೆ ಹೋಗರಿತಿರ್ತಾರೆ. ಇಂಥ ಸಾಕಷ್ಟು ಸಂದರ್ಭಗಳನ್ನು ನಾವು ನೋಡಬಹುದಾಗಿದೆ. ಅದರಿಂದ ಯಾರೇ ವೆಹಿಕಲ್ನ ಚಲಾವಣೆ ಮಾಡೋದನ್ನು ಡ್ರೈವಿಂಗ್ ಲೈಸೆನ್ಸ್ ಭಾರಿ ಅಗತ್ಯ ಆಗಿದೆ. ಅದರಂತೆ ನಾವು ರಸ್ತಾ ಸುರಕ್ಷತಾ ಒಂದು ಕಾರ್ಯಕ್ರಮಗಳನ್ನು ಸಹ ನಾವು ಪಾಲಿಸಬೇಕು. ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಚನ್ನಗಿರಿ ತಾಲೂಕಿನಲ್ಲಿ ನೋಡ್ತಾ ಇದ್ದೇವೆ, ಸಾಕಷ್ಟು ಅಪಘಾತಗಳಾಗ್ತಿದ್ದಾವೆ. ಅದರ ಅಪಘಾತಗಳ ಸಂಖ್ಯೆಗಳಲ್ಲಿ ಹೆಡ್ ಇಂಜಿನಿಯರಿಂಗ್ ತುಂಬಾ ಆಗ್ತಾ ಇದೆ. ಅಂದ್ರೆ ಬಿದ್ದ ತಕ್ಷಣ ತಲೆಗೆ ಪೆಟ್ಕೊಳ್ಳೋದು ಆಗ್ತಾ ಇದೆ. ದಯಮಾಡಿ ನೀವು ಬಂದಿರುವಂಥವ್ರು ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಣ್ಣ ತಮ್ಮ ಯಾರು ಬೈಕಲ್ಲಿ ಆಚೆಗೆ ಹೋಗ್ತಾರೆ ಅಂತಂದ್ರೆ ದಯವಿಟ್ಟು ಅವರಿಗೆ ಹೆಲ್ಮೆಟ್ ಅನ್ನು ಧರಿಸಿ ಹೋಗ್ರಿ ಅಂತಂದು ಎಲ್ಲರನ್ನು ಹೇಳಬೇಕು ಅಂತ ಈ ಕಾರ್ಯಕ್ರಮದ ಪರವಾಗಿ ನಾನು ಸಹ ಕೇಳ್ತಾ, ಕಾರ್ಯಕ್ರಮದ ಕುರಿತಂತೆ ನನಗೆ ಮಾತನಾಡಲಿಕ್ಕೆ ಅವಕಾಶ. ನಮ್ಮದು ವನಿತಾವಾಣಿ ಸಂಸ್ಥೆ ಮತ್ತು ಅಲ್ಫಾಜಿಮಾ ಅಂತೇಳಿ ಕಂಪ್ಯೂಟರ್ ಮತ್ತು ಟೈಲರಿಂಗ್ ತರಬೇತಿಯನ್ನು ಕೊಡಬೇಕೆಂದು ಇಲ್ಲಿಂದ ನಾವು ನಗರ ಪುರಸಭೆ ಚನ್ನಗಿರಿಯಿಂದ ಆಯ್ಕೆಯಾಗಿರುವ ಅಭ್ಯರ್ಥಿಗಳನ್ನು, ಇದು ಸ್ವಲ್ಪ ಸೌಂಡ್, ಇಲ್ಲಿ ಕಂಪ್ಯೂಟರ್ ಯಾರು ಹಾಕಿದ್ರ ಅಪ್ಲಿಕೇಶನ್ಸ್ ಮತ್ತು ಟೈಲರಿಂಗ್ ಯಾರು ಬರ್ತೀರಾ. ಕಂಪ್ಯೂಟರ್ ಅಂದರೆ ಇವಾಗ ಏನಾಗಿದೆ ಗೊತ್ತಾ, ಕಂಪ್ಯೂಟರ್ ಈ ಕಾಲದಲ್ಲಿ ಕಂಪ್ಯೂಟರ್ ಅನ್ನೋದು ಒಂದು ಮುಖ್ಯವಾದ ಒಂದು ಎಜುಕೇಷನ್ ಆಗಿದೆ. ಯಾಕಂದರೆ ಇವಾಗ ಮನೆಯಲ್ಲಿರೋ ಹೆಣ್ಮಕ್ಳಿಗಾಗಲಿ ಗೃಹಿಣಿಯರಾಗಲಿ ಜೆಂಟ್ಸಿಗಾಗಲಿ ಏನಾಗುತ್ತೆ ಗೊತ್ತಾ, ಇವಾಗ ಕಂಪ್ಯೂಟರಿಂದ ಎಲ್ಲೂ ಕೆಲಸ ತಗೊಳ್ಳೋದಿಲ್ಲ. ಚಿಕ್ಕದೊಂದು ಅಂಗಡಿಗೆ ಹೋಗ್ರಿ, ಫಸ್ಟ್ ನಿಮ್ಮ ಕಂಪ್ಯೂಟರ್ ಬರುತ್ತಾ ಅಂತ ಕೇಳ್ತಾರೆ. 8th 9th 10th ಏನಾದರೂ ಎಜುಕೇಷನ್ ಆಗಿರಲಿ, ಬಟ್ ಏನಂದರೆ ಫಸ್ಟ್ ಕಂಪ್ಯೂಟರ್ ಬರಬೇಕು. ಅಟ್ಲೀಸ್ಟ್ ನಮಗೆ ಕಂಪ್ಯೂಟರ್ ಬಂದರೆ ಏನಾದ್ರು ಗೊತ್ತಾ, ನಾವು ಎಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು. ಕಂಪ್ಯೂಟರ್ ಬಂದಿಲ್ಲ ಅಂತ ಹೇಳಿದ್ರೆ ಎಲ್ಲೂ ಕೆಲಸ ತಗೊಳ್ಳೋದಿಲ್ಲ. ಮತ್ತು ನೀವು ಇವಾಗ ಈ ಕಾಲದಲ್ಲಿ ಎಜುಕೇಷನಲ್ಲಿ ಫಸ್ಟ್ ಏನು ಮಾಡ್ತಾರೆ, ಸ್ಕೂಲಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಅನ್ನೋದು ಒಂದು ಸಬ್ಜೆಕ್ಟ್ ಇಟ್ಟಿರ್ತಾರೆ. ಅದರಲ್ಲಿ ನೀವು ಮನೆಗೆ ಬಂದು ಇವಾಗ ಮಕ್ಳು ಏನು ಮಾಡ್ತಾರೆ, ನಾವು ಕಂಪ್ಯೂಟರ್ ನಮಗೆ ಅಮ್ಮ ಕಂಪ್ಯೂಟರ್ ಹೇಳ್ಕೊಡು ಅಂದರೆ ನಿಮ್ಗೆ ಬಂದರೆ ಏನಾಗುತ್ತೆ, ಕಂಪ್ಯೂಟರ್ ಹೇಳ್ಕೊಡ್ತೀರಾ. ಇವಾಗ ಪ್ರತಿಯೊಂದು ಮೊಬೈಲ್ ಹೆಂಗೆ ಓಡಿಸ್ತೀರಾ ಹಂಗೆ ಇವಾಗ ಕಂಪ್ಯೂಟ್ರಲ್ಲಿ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿದೆ ಕಂಪ್ಯೂಟರ್. ಆ ಥರ ನೀವೇನಾಗಿದೆ, ಇವಾಗ ಇಲ್ಲಿ ಆಯ್ಕೆ ಆಗಿರೋರೆಲ್ಲರೂ ಕಂಪ್ಯೂಟರ್ ಬಂದು ಚೆನ್ನಾಗಿ ಕಲ್ತು ಏನಿದೆ ನಿಮ್ಮ ಕಾಲಲ್ಲಿ ನಿಂತ್ಕೊಳ್ಬೇಕು. ಯಾಕಂದರೆ ಹೆಣ್ಮಕ್ಳಂದ್ರೆ ಏನಾಗುತ್ತೆ ಗೊತ್ತಾ, ಇವಾಗ ಮೊದಲೇ ಕಾಲದಲ್ಲೆಲ್ಲ ಏನಂದರೆ ಹೆಣ್ಮಕ್ಳಂದ್ರೆ ಬರೀ ನಾವೆಷ್ಟು ಜೀವನ ಇಲ್ಲಿ ಮನೆಯಲ್ಲಿರಬೇಕು, ಅಡುಗೆ ಮಾಡಬೇಕು ಇತ್ತು. ನಮಗೆ ಕಂಪ್ಯೂಟರ್ ಕಲಿಸ್ರಿ, ಟೈಲರಿಂಗ್ ಕಲಿಸ್ರಿ ಅಂತೇಳಿ. ಅದು ಆದ್ರೂ ನಿಮ್ಮನ್ನು ಹುಡುಕೊಂಡು ಒಂದು ಸಂಸ್ಥೆ ಬಂದದ್ದು, ಯಾವ್ದು ಸ್ಫೂರ್ತಿ ಅಂತೇಳಿ. ನನಗೆ ಸುಮಾರು ಒಂದು ವರ್ಷದಿಂದ ರೂಪ ನನ್ನ ಹತ್ರ ಬಂದಿದ್ದು, ಮೇಡಮ್ ನಾವು ಇಂಥ ಸಂಸ್ಥೆಯಿಂದ ಬಂದಿದ್ದೀವಿ, ನಿಮಗೆ ಟೈಲರಿಂಗು ತರಬೇತಿ ಆಗಿರಲಿ, ಬ್ಯೂಟಿಷಿಯನ್ ತರಬೇತಿ ಆಗಿರಲಿ, ಇಂಥ ಯಾರ ಬಡ ಹೆಣ್ಮಕ್ಳು ಕಲಿಯೋಂಥ ಆಸಕ್ತಿ ಇದ್ದರೆ ನನಗೆ ನಿಮ್ಗೆ ಸಹಕಾರ ಬೇಕು, ನೀವು ನನಗೊಂದು ಸ್ವಲ್ಪ ಸಹಕರಿಸಿ, ನಮಗೆ ಏನಿದ್ರು ನೀವು ನಮ್ಮ ಜೊತೆಗಿರ್ರಿ ಅಂತೇಳಿ.
ಅವತ್ತಿಂದ ಇವತ್ತಿಗೆ ಸುಮಾರು ನಾನೊಂದು 30 ಜನ ಟೈಲರಿಂಗಿಗೆ ಬ್ಯೂಟಿಷಿಯನ್ನಿಗೆ ಅವಳ ಹತ್ರ ಕಲಿಸಿದ್ದೀನಿ. ಕಲ್ತಲೆ ಆಲ್ರೆಡಿ ಒಬ್ಬಳು ಟೈಲರಿಂಗ್ ಮಿಷಿನ್ ತಗೊಂಡು ಬ್ಲೌಸ್ ಹೊಲಿತಾ ಇದ್ದಾಳೆ. ಯಾಕಂದರೆ ಮಹಿಳೆಯರಿಗೆ ಇವತ್ತು ಸ್ವಂತ ಒಂದು ಉದ್ಯೋಗ ಇದ್ದರೆ ಚೆನ್ನಾಗಿ ಅನಿಸ್ತೈತಿ. ಯಾಕಂದರೆ ಎಲ್ಲದನ್ನು ನಾವು ಗಂಡು ಮಕ್ಳ ಹತ್ರ ಕೈಯೊಡ್ಡಿ ಬೇಡಕ್ಕಾಗಲ್ಲ. ಇದು ಒಳ್ಳೆ ಉಪಯೋಗ. ನಿಮ್ಮ ಮನೆ ಬಾಗಿಲಿಗೆ ಹುಡುಕೆ ಬಂದೈತಿ. ನಾನು ಹೇಳೋದಿಷ್ಟೇ, ಕಂಪ್ಯೂಟರ್ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ನಿಮಗೆ ಚೆನ್ನಾಗಿ ತರಬೇತಿ ನೀಡ್ತಾಳೆ ರೂಪ. ನೀವು ಕಲೀರಿ. ನಿಮ್ಮ ಅಕ್ಕಪಕ್ಕ ಯಾರೇ ಇದ್ದರೆ ಈ ಉಪಯೋಗ ಪಡ್ಕೊಳ್ರಿ. ನಿಜವಾಗ್ಲೂ ಒಂದು ಅದ್ಭುತವಾದ ಒಂದು ಕೆಲಸವನ್ನು ರೂಪ ಮಾಡ್ತಾ ಇದ್ದಾಳೆ. ನಾವು ಯಾವತ್ತೂ ಅವಳ ಜೊತೆಗೆ ಸಹಕಾರ ಕೊಟ್ಟು ಇರ್ತೀವಿ. ಇನ್ನು ಹೆಚ್ಚಿನದಾಗಿ ಎಲ್ಲ ಅವ್ರು ಹೇಳಿದ್ದಾರೆ. ಅಷ್ಟು ನಮಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಏನಿದ್ರು ಬಡ ಮಕ್ಕಳಾಗಿರ್ಬೋದು, ಯಾರಾಗಿರ್ಬೋದು, ಅಕ್ಕ ನಾವಿಂಥದ್ದು ಮಾಡ್ತೀವಿ, ನಮಗೆ ನೀವು ಕಲಿಸ್ಕೊಡ್ರಿ, ನಿಮ್ಮ ಸಹಕಾರ ಬೇಕು ಅಂದರೆ ಮಹಿಳೆಯರಿಗೋಸ್ಕರ ಯಾವತ್ತಿದ್ರು ಅರ್ಧ ಸರ್ವತ್ತೆ ನೀವು ನನಗೆ ಬಂದು ಕೇಳಿದ್ರು ನಾನು ನಿಮ್ಮ ಜೊತೆ ಸದಾ ಇರ್ತೀನಿ. ಯಾಕಂದರೆ ನಿಮ್ಮಂಥ ಸೇವೆ ಮಾಡೋಕ್ಕೆ ನಾನು ಇರೋದು. ನಮಗೇನು ಬೇಡ, ಇವತ್ತು ಕಂಪ್ಯೂಟರ್ ಬೇಕು ಅಂದರೆ, ಟೈಲರಿಂಗ್ ಮಿಷಿನ್ ಬೇಕು ಅಂದರೆ ಅರ್ಧ ಗಂಟೆ ಒಳಗೆ ಪುರಸಭೆಗೆ ಏನಾದ್ರು ಬಂತು ಅಂದರೆ ಹೋರಾಟ ಮಾಡಿ ತಗೊಂತೀವಿ. ನಮಗೆ ಅಂಥ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದು ನಿಮ್ಮಂಥ ಬಡ ಮಕ್ಕಳಿಗೆ ಕಲಿಸ್ಬೇಕು. ನೀವು ನಾಳೆ ಇನ್ನೊಬ್ರಿಗೆ ಹೋಗಿ ಹೇಳ್ಬೇಕು, ಇಂಥದ್ದು ಟೈಲರಿಂಗ್ ಕಲಿಸ್ತಾ ಇದ್ದಾರೆ, ಕಂಪ್ಯೂಟರ್ ಕಲಿಸ್ತಾ ಇದ್ದಾರೆ, ಇಂಥ ಮೇಡಮ್ಗಳ ಜೊತೆಗಿದ್ದಾರೆ. ನಾಳೆ ನೀವೇ ಸ್ವಂತ ಕಾಲ ಮೇಲೆ ನಿಂತಾಗ ನೀವೇನು ಮಾಡ್ಬೇಕು ಹೇಳಿದ್ರೆ ನಮ್ಮನ್ನೆಲ್ಲರನ್ನ ನೆನೆಸ್ಕೋಬೇಕು. ಹಂಗೆ ನೀವು ಆಗ್ಬೇಕು ಅಂತೇಳಿ ನಾವು ಖುಷಿ ಪಟ್ಟು ಇವ್ರಿಗೆ ಇವತ್ತು ಅದನ್ನ ಅಷ್ಟೇ ಬರೋದು. ಇಂಥ ಕಾರ್ಯಕ್ರಮಗಳು NGO ಕಾರ್ಯಕ್ರಮದಿಂದ ಮಾಡಿದಾಗ ತುಂಬ ಇರುತ್ತೆ. ಫಲಾನುಭವಿಗಳಿಗೆ ಮಿಷಿನ್ ಕೊಡೋದಾಗಿರಲಿ, ಕಂಪ್ಯೂಟರ್ ಕೊಡೋದಾಗಿರಲಿ, ಕಾರ್ಯಕ್ರಮ ಮಾಡೋದಾಗಿರಲಿ ಇರುತ್ತೆ. ಅದನ್ನು ಸದುಪಯೋಗಪಡಿಸ್ಕೊಳ್ರಿ. ಮೇಡಮ್ ಅವ್ರು ಹೇಳ್ದಂಗೆ ಏನೋ ಒಂದು ಸರ್ಕಾರ ಸೌಲಭ್ಯಕ್ಕೋಸ್ಕರ ನಮ್ಗೆ ಸರ್ಟಿಫಿಕೇಟ್ ಬೇಕು ಅಂತ ಕಲಿಬೇಡ್ರಿ ದಯವಿಟ್ಟು. ಮೇಡಮ್ ಅವ್ರು ಚೆನ್ನಾಗಿ ಹೇಳಿದ್ರು. ಅವ್ರೊಂದೊಂದು ಮಾತನ್ನು ನೀವು ಕಿವಿಯೊಳಗೆ ಇಟ್ಕೊಂಡು ಈ ತರಗತಿಯನ್ನು ನೀವು ಉಪಯೋಗಪಡಿಸ್ಕೊಬೇಕು. ಯಾವುದೇ ಒಂದು ನಮ್ಮ ಜೀವನ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹೆಣ್ಣಿನ ಜೀವನ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಯಾವ ಟೈಮ್ನಾಗ ಏನಾಗುತ್ತೆ ಗೊತ್ತಿಲ್ಲ. ಆ ಟೈಮಲ್ಲಿ ನಮ್ಮಲ್ಲಿ ವಿದ್ಯೆ ಇದ್ದರೆ ನಾವು ಅದನ್ನು ನಮ್ಮ ಸಂಸಾರ ಯಾರು ತುಂಬಿಸ್ಕೊಬೇಕು ಅಂತ ನಮಗೆ ಅದನ್ನು ಸಮರ್ಥನೆ ಇರುತ್ತೆ. ಅದಕ್ಕೋಸ್ಕರ ಮೇಡಮ್ ಅವ್ರು ಹೇಳ್ದಂಗೆ ಯಾವುದೇ ಒಂದು ಸರ್ಟಿಫಿಕೇಟಿಗಾಗಲಿ ಅದಕ್ಕಾಗಲಿ ನೀವು ತಗೊಳ್ಳೋಕ್ಕೋಸ್ಕರ ನೀವು ಕಲಿಬೇಡ್ರಿ. ದಯವಿಟ್ಟು ಶ್ರದ್ಧೆಯಿಂದ ಕಲೀರಿ. ಅರ್ಥ ಆಗಿದ್ರೆ 2-3 ಸರಿ ಹೇಳ್ಕೊಡ್ರಿ. ರೂಪ ಮೇಡಮ್ ಅವರು ಚೆನ್ನಾಗಿ ಹೇಳ್ಕೊಡ್ತಾರೆ, ಒಳ್ಳೆಯವರಿದ್ದಾರೆ, ಸಮಾಧಾನ ತಾಳ್ಮೆ ಇದೆ. ಹಾಗಾಗಿ ಇದೆಲ್ಲ ಉಪಯೋಗ ಪಡಿಸ್ಕೊಳ್ರಿ ಅಂತ ಹೇಳ್ತಾ ಎಲ್ಲರಿಗೂ ಕಲಿಯೋದಕ್ಕೆ ತುಂಬಾ ಆಸಕ್ತಿ ಇತ್ತು. ನನಗೆ ಕಲಿಬೇಕಂತ ಆಸಕ್ತಿ ಇದ್ದಾಗ ಗ್ರಾಮ ಪಂಚಾಯತಿನೇ ಊರಲ್ಲಿರುವಾಗ ಅಲ್ಲಿ ಹೋಗಿ ಕೇಳಿ ಸಾಕಾಯ್ತು. ಎಲ್ಲಿ ತರಬೇತಿನ ಕೊಡ್ತಾರೆ, ಎಲ್ಲಿ ತಗೊಳ್ಳೋದು ಹೆಣ್ಮಕ್ಳೆಲ್ಲ ಅಂತ ಹಲವಾರು ಕಡೆ ಹುಡುಕಾಡಿದೆ. ನನಗೆ ಎಲ್ಲೂ ಫ್ರೀ ತರಬೇತಿಗಳು ಸಿಗ್ತಾನೆ ಇರಲಿಲ್ಲ. ನಾನು ಆಮೇಲೆ ಏನ್ ಮಾಡ್ಬೇಕಂದ್ರೆ ಒಂದು ಸಂಸ್ಥೆ ಮಾಡಿ ಅದನ್ನ ಯಾವ ತರ ಮಾಡ್ಬೇಕು ಅಂತ ಹೇಳ್ಕೊಂಡು ಸಂಸ್ಥೆ ಮಾಡಿಕೊಂಡು ನನ್ನ ಸಂಸ್ಥೆಯಿಂದ ನಾನು ಕಲಿಯೋಕೆ ಆಗ್ತಾ ಇಲ್ಲ. ನಂತರನೇ ಯಾರು ನಿರಾಶ್ರಿತರಾಗಬಾರ್ದು. ಎಲ್ಲ ಮಹಿಳೆಯರು ಕಲಿಬೇಕು ತರಬೇತಿನ. ಅಂದ್ರೆ ಉಚಿತವಾಗಿ ಕಂಪ್ಯೂಟರು ಈಗ ದುಡ್ಡು ಕೊಟ್ಟು ಕಲಿಯೋದಕ್ಕೆ ಆಗಲ್ಲ ನಮ್ಮ ಕೈಲಿ. ಬಡ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ದುಡ್ಡು ಕೊಟ್ಟು ಕಳಿಸಿ ಅಂದ್ರೆ ಕಳಿಸಲ್ಲ. ಅದೇ ಉಚಿತ ಇದೆ ಅಂದ್ರೆ ಖಂಡಿತವಾಗ್ಲೂ ಎಲ್ಲಾದ್ರೂ ಕಳಿಸ್ತಾರೆ. ಉಚಿತವಾಗಿ ತರಬೇತಿ ಇದೆ ಅಂದ್ರೆ ಆ ತರಬೇತಿನ ಪಡ್ಕೊಳ್ಳೋದಿಕ್ಕೆ ಕಳಿಸ್ತಾರೆ. ಅದೇ ಈಗ ದುಡ್ಡು ಕೊಟ್ಟು ಕಲಿಸೋದ್ರೆ ಖಂಡಿತವಾಗ್ಲೂ ಕಳಿಸೋದಿಲ್ಲ. ಅದು ಯಾರೋ ತಿಳಿದಂಥವ್ರು ಇದ್ದಂಥವ್ರು ಹಳ್ಳಿ ಕಡೆ ಸೈಡ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಬಿಡು ಅದೇನ್ ಕಲಿತ್ಯಾ ಅದೇನ್ ಮಾಡ್ತೀಯಾ ಅಂತ ಹಿಂಗೆಲ್ಲ ಬರ್ತಿರ್ತಾರೆ. ಅದಕ್ಕೆ ಯಾರೂ ಸಹ ಕಲಿಕೆಯಿಂದ ಹಿಂದುಳಿಬಾರ್ದಂತ ಹೇಳ್ಬಿಟ್ಟು ನಾನೊಂದು ಸ್ಫೂರ್ತಿ ಶ್ರೀ ಸ್ವಯಂ ಸೇವಾ ಸಂಸ್ಥೆಯಿಂದ ಸಂಸ್ಥೆನ ಸ್ಥಾಪನೆ ಮಾಡಿಕೊಂಡೆ. ಆ ಸಂಸ್ಥೆ ವತಿಯಿಂದ ಸತತ ಈ 1 ವರ್ಷದಿಂದ ನನ್ನ ಸ್ವಂತ ದುಡ್ಡಿಂದ, ನನ್ನ ಸ್ವಂತ ಖರ್ಚಿಂದ ನಾನು ವಿದ್ಯಾರ್ಥಿಗೆ ಕಂಪ್ಯೂಟರು, ಬ್ಯೂಟಿಷಿಯನ್, ಟೈಲರಿಂಗು, ಕಂಪ್ಯೂಟರ್ ಕೊಡ್ತಾ ಬಂದಿದ್ದೀನಿ. ಈಗ ಆಲ್ರೆಡಿ ಬ್ಯೂಟಿಷಿಯನ್ ಕಲ್ತ್ಕೊಂಡು 20 ಜನ ಸ್ಟೂಡೆಂಟು ಅವರು ಅಂಗಡಿ ಮಾಡ್ಕೊಂಡು ಸ್ವಂತದಾಗಿ ಅವ್ರ ಕಾಲ ಮೇಲೆ ಅವ್ರು ಇಟ್ಕೊಂಡು ಈಗ ಆಲ್ರೆಡಿ ಮದುವೆ ಫಂಕ್ಷನ್ಗಳಿಗೆಲ್ಲ ಹೋಗ್ತಾ ಇದ್ದಾರೆ. 10,000, 15,000, 5,000 ಹಿಂಗೆಲ್ಲ ಹೋಗ್ತಾ ಇದ್ದಾರೆ. ಅದೇ ಮೇಕಪ್ಸಿಗೆಲ್ಲ ಹೋದವ್ರಿಗೆಲ್ಲ ನನಗೆ ಫೋಟೋಸ್ ವಿಡಿಯೋಸ್ ಎಲ್ಲ ಕಳಿಸ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ಟೈಲರಿಂಗೂ ಅಷ್ಟೇ. ಟೈಲರಿಂಗು 1ನೇ ಬ್ಯಾಚು ತುಂಬಾ ಚೆನ್ನಾಗಿ ಕಲ್ತ್ಕೊಂಡು ಅವರು ಈಗ ಸ್ಟಾರ್ಟ್ ಮಾಡ್ಕೊಂಡು ಹೊಲಿತಾ ಇದ್ದಾರೆ. ಸೆಕೆಂಡಿಗೆ ಮತ್ತೆ ಬ್ಯಾಚಸ್ ಸ್ಟಾರ್ಟ್ ಆಗಿದೆ. ಈಗ 60 ಜನ ಹಿಂಗೆ ಸ್ಟೂಡೆಂಟು ತರಬೇತಿನ ಪಡಿತಾ ಇದ್ದಾರೆ. ಅದೇ ತರ ಈಗ ಮಕ್ಕಳಿಗೆ ಅವಕಾಶ ಬೇಕಲ್ಲ, ಕಂಪ್ಯೂಟರ್ ಶಿಕ್ಷಣ ಎಲ್ಲರಿಗೂ ಸಿಗ್ಲಿ ಅಂತ ಹೇಳಿ ಇದು ಬಾಲಕಿಯರ ಪ್ರೌಢಶಾಲೆ ಚನ್ನಗಿರಿಲಿ ನಮ್ಮ ಸ್ಫೂರ್ತಿ ಶ್ರೀ ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಕಂಪ್ಯೂಟರ್ನ 360 ಜನ ಇದ್ದಾರೆ. 360 ಜನಕ್ಕೆ ಸ್ಟೂಡೆಂಟ್ಗೆ ನಾನು ಉಚಿತವಾಗಿ ಕಂಪ್ಯೂಟರ್ ತರಬೇತಿನ ಕೊಡ್ತಾ ಬಂದಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಅವರಿಂದ 1 ರೂಪಾಯಿನೂ ನಾನು ಅಮೌಂಟನ್ನು ತಗೊಂಡಿಲ್ಲ. ಬೆಳಗ್ಗೆ ಒಂದು ಅಷ್ಟು ವಿದ್ಯಾರ್ಥಿನಿ ಬಂದಿದ್ದು 15 ವರ್ಷ ಜ್ಯೋತಿ ಮೇಡಮ್ ಅವ್ರು ಕಳಿಸಿದ್ರೆ ಮೇಡಮ್ ನಾನು ತರಬೇತಿಗೆ ಬರ್ತೀನಿ ಅಂತ. ಆಲ್ರೆಡಿ ನಿಮಗೆ ತರಬೇತಿ ಇದೆಯಲ್ಲಪ್ಪ ಅಲ್ಲಿ ಅಲ್ಲೇ ಹೇಳ್ಕೊಡ್ತೀನಿ, ಇಲ್ಲಿ ಬರೋದು ಬೇಡ, ಇನ್ನು 18
18 ವರ್ಷ ಆಗಿಲ್ಲ ನಿಮಗೆ ಅಂತ ಹೇಳಿ ಸ್ಕೂಲಿಗೆ ಕಳಿಸ್ದೆ ಅಣ್ಣ. ಇವತ್ತು ಸ್ಕೂಲ್ ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೋದಿತ್ತು, ಪ್ರೋಗ್ರಾಮಿಗೆ ಅಟೆಂಡ್ ಮಾಡೋದಕ್ಕೋಸ್ಕರ ಅವಳದು ಒಂದು ದಿನ ಕ್ಲಾಸ್ ಮಿಸ್ ಆಗೋದು ಅಂತ ನಾನು ಅವಳನ್ನ ಕ್ಲಾಸಿಗೆ ಕಳಿಸ್ಕೊಟ್ಟೆ. ಈ ಥರ ಮಾಡ್ಕೊತ ಹೋಗ್ತಾ ಇರುವಾಗ ಆಲ್ಫಾತಿಮಾ ಸಂಸ್ಥೆ ISR ಅಂತೇಳಿ, ಹಾಗೆ ಮತ್ತೆ ವನಿತಾ ಸಮಾಜದ ನಮ್ಮ ಅಂಜು ಮೇಡಮ್ ಅವರು ನನಗೆ ಸಹಾಯ ಅಂದ್ರೆ ತುಂಬಾ ಸಹಾಯ ಮಾಡಿದ್ರು. ಈಗೆಲ್ಲ ಮಾಡ್ತಾ ಇದ್ದೀರಾ ನಮ್ಮ ಸಂಸ್ಥೆಗೆ ಆಗಿರೋಂಥ ಪ್ರೋಗ್ರಾಮ್ಸ್ನ ನಿಮ್ಮ ಸಂಸ್ಥೆ ವತಿಯಿಂದ ಮಾಡ್ಕೊಂಡು ಹೋಗಿ ನಿಮ್ಮ ತರಬೇತಿ ಕೇಂದ್ರದಲ್ಲಿ ಅಂತಂದೇಳಿ ಪುರಸಭೆ ಎಲ್ಲರೂ ಬಡ ಮಕ್ಕಳಾಗಲಿ ಅವರು ಒಂದು ಸ್ವಯಂ ಉದ್ಯೋಗ ಅಂತ ಕಲ್ತ್ಕೊಂಡ್ರೆ ಏನಾದರೂ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಸರ್ಕಾರದಿಂದ ಈ ಇದರಲ್ಲಿ ಸ್ಕೀಮ್ ನಡಿಯಲ್ಲಿ ಒಂದು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಇದರಿಂದ ಕಂಪ್ಯೂಟರ್ ಕಲಿಕೆ ಮತ್ತು ಟೈಲರಿಂಗ್ ಕಲಿಕೆ ಇವನ್ನೆಲ್ಲ ಕಲಿಸೋದಕ್ಕೆ ಒಂದು ಉಚಿತವಾಗಿ ಅದು ಈಗ ಅದನ್ನೇ ದುಡ್ಡು ಕೊಟ್ಟು ಫೀಸ್ ಕಟ್ಟಿ ಕಲಿಬೇಕು ಅಂತಂದ್ರೆ ಆಗಲ್ಲ. ಎಲ್ಲ ಸಿಕ್ಕಾಬಟ್ಟೆ ಹೆಚ್ಚಿನ ಮೊತ್ತವೇ ಇರ್ತವೆ, ಅದನ್ನು ಭರಿಸೋದಕ್ಕೆ ಆಗ್ತಾ ಇರಲ್ಲ. ಅದನ್ನು ಉಚಿತವಾಗಿ ಕೊಡೋದ್ರಿಂದ ಬಡ ಮಕ್ಕಳು ಕೂಡ ಒಂದು ಪರಾವಲಂಬಿಗಳಾಗದೆ ಸ್ವಾವಲಂಬಿಗಳಾಗಿ ಒಂದು ಜೀವನ ನಡೆಸ್ತಕ್ಕಂಥ ಅನುಕೂಲತೆ ಆಗುತ್ತೆ ಅನ್ನೋದು ಇದರ ಉದ್ದೇಶ. ಹೀಗಾಗಿ ಎಲ್ಲ ಶಿಕ್ಷಣಾರ್ಥಿಗಳಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳಿ ಮಾತುಗಳನ್ನು ಮುಗಿಸ್ತೀನಿ.